ಟಾಕ್ಸಿಕ್ ತುಂಬಾ ಸುದ್ದಿನಲ್ಲಿದೆ. ಪಾಸಿಟಿವಿಟಿನ ನೆಗೆಟಿವಿಟಿನ ಗೊತ್ತಿಲ್ಲ. ತುಂಬಾ ಮಾತ್ರ ಸಿನಿಮಾ ಮಾಡ್ತಾ ಐತೆ. ಆ ಒಂದು ಪ್ರೀ ರಿಲೀಸ್ ಬಿಸ್ನೆಸ್ ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾನು ಇದ್ದಿದ್ದು ನೀರ ಹತ್ರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟಾಕ್ಸಿಕ್ ಸಿನಿಮಾದ ಏನು ತೆಲುಗು ರೇಟ್ಸು ಆಲ್ಮೋಸ್ಟ್ ಅಲ್ಲಿ 120 ಕೋಟಿಗೆ ಸೇಲ್ ಆಗಿದೆ ಅನ್ನೋ ಒಂದು ಸುದ್ದಿ ಏನು ಹೊರಗಡೆ ಬಂತು. ತುಂಬಾ ಜನ ತುಂಬಾ ತರ ಮಾತಾಡಿದ್ರು. ಇದೆಲ್ಲ ಚೀಪ್ ಟ್ರಿಕ್ಸು, ಪಬ್ಲಿಸಿಟಿ ಸ್ಟಂಟ್ಸ್, ಇದೆಲ್ಲ ಫೇಕು. ಸಿನಿಮಾದವರು ಸುಮ್ಮನೆ ಸುಳ್ಳು ಸುದ್ದಿನ ಅಪ್ಪಿಸ್ತಾ ಇದ್ದಾರೆ ಒಂದು ಪ್ರಮೋಷನ್ಗೋಸ್ಕರ ಅಂತ. ಬಟ್ ದಿಲ್ ರಾಜು ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರ ಸಿನಿಮಾಗೆ 120 ಕೋಟಿ ಕೊಟ್ಟಿದ್ದೀವಿ ಅಂತ. ಕನ್ಫರ್ಮ್ ಆಯ್ತಾ? ಬಟ್ ಅದು ಸುಳ್ಳೋ ನಿಜನೋ ಗೊತ್ತಿಲ್ಲ. ಬಟ್ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಏನು ಅಂತ ಹೇಳುತ್ತೆ. ಒಂದು ಪಕ್ಷ ಸಿನಿಮಾ ಏನಾದರೂ 120 ಕೋಟಿ ಬಿಸ್ನೆಸ್ ಮಾಡಿತ್ತು ಅಂದರೆ ತುಂಬ ದೊಡ್ಡ ಮಟ್ಟದ ರಿಸ್ಕ್ ಅದು. ಏನಕ್ಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಆಂಧ್ರ ಸ್ಟೇಟಲ್ಲೇ 200 ಕೋಟಿಗಿಂತ ಜಾಸ್ತಿ ಹಣನ ಟಾಕ್ಸಿಕ್ ಕಲೆಕ್ಷನ್ ಮಾಡಬೇಕು. ಆವಾಗಲೇ ಆಂಧ್ರ ಸ್ಟೇಟಲ್ಲಿ ಸಿನಿಮಾ ಇಟ್ಟಳಿಸ್ಕೊಳ್ಳೋದು. ಹಂಗೂ ಏನಾದರೂ ಒಂದು 150, ಒಂದು 130 ಈ ಥರ ಕಲೆಕ್ಷನ್ ಮಾಡ್ತು ಅಂದರೆ KVN ಅವರು ದಿಲ್ ರಾಜು ಅವ್ರಿಗೆ ಅಂದರೆ ಏನು 120 ಕೋಟಿ ತೊಗೊಂಡಿದ್ರು ಅವ್ರಿಗೆ ಸ್ವಲ್ಪ ಮೊತ್ತದ ಹಣನ ವಾಪಸ್ ಮಾಡ್ತಾರೆ. ಪ್ರಾಫಿಟ್ ಬೇಸಲ್ಲಿ ಅವರಿಗೆ ಒಂದು ಹಣನ ಹಿಂದಿರುಗಿಸಿ ಕೊಡ್ತಾರೆ, ಎಷ್ಟು ಲಾಸ್ ಮಾಡ್ಕೊಂಡ್ರೋ ಅಷ್ಟನ್ನು. ಅದು ಬಿಟ್ಟರೆ ಒಂದು ನಾರ್ತ್ ಇಂಡಿಯಾದ ರೈಟ್ಸ್ನ AA ಫಿಲಮ್ ಅವರು ತಗೊಂಡಿದ್ದಾರೆ, AA ಸ್ಟುಡಿಯೋದವರು. ಇವ್ರ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಇವರು ಹಿಂದೆ ಯಾವ್ಯಾವ ಸಿನಿಮಾನ ಹಿಂದಿನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಗೊತ್ತಾ? ಬಾಹುಬಲಿ 1 and 2, KGF 1 and 2, ಪುಷ್ಪ 1 and 2, ಕಲ್ಕಿ 2098 AD, ಈ ಥರ ತುಂಬ ದೊಡ್ಡ ಮಟ್ಟದ ಸಿನಿಮಾನ ನಾರ್ತ್ ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಆ ಒಂದು ಸಿನಿಮಾ ಬೆಂಕಿ ರೇಂಜಲ್ಲಿ ಪರ್ಫಾರ್ಮ್ನ ಮಾಡಿದ್ದಾರೆ. ಅಂಥ ಒಂದು ಸ್ಟುಡಿಯೋದವರು ಇವಾಗ ಟಾಕ್ಸಿಕ್ ಸಿನಿಮಾನ ಪ್ರೆಸೆಂಟ್ನ ಮಾಡ್ತಿದ್ದಾರೆ ನಾರ್ತ್ ಇಂಡಿಯಾದಲ್ಲಿ. ನಿಜವಾಗ್ಲೂ ಒಂಥರ ಒಳ್ಳೆ ರೇಂಜಲ್ಲೇ ಸಿನಿಮಾದ ರಿಲೀಸ್ ಆಗುತ್ತೆ. ಈಗ ದುರಂಧರ್ಗೆ ಒಂದು 60% ಥಿಯೇಟ್ರ್ ಹೋಯ್ತು ಅಂದರೆ ಇವರು ಅಟ್ಲೀಸ್ಟ್ ಒಂದು 40% ಥಿಯೇಟ್ರನ್ನ ಹೋಲ್ಡ್ ಮಾಡೇ ಮಾಡ್ತಾರೆ. ನಿಜವಾಗ್ಲೂ ಒಂದು ರೇಂಜಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಹಿಂದಿ ಬೆಲ್ಟಲ್ಲಿ ಸಿನಿಮಾಗೆ ರಿಲೀಸ್ ಸಿಗುತ್ತೆ. ಇನ್ನು ಓವರ್ಸೀಸ್ ಒಂದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ PHSF ಅನ್ನೋ ಒಂದು ಕಂಪ್ನಿ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನೇ ತೊಗೊಂಡಿದ್ರು ನಮ್ಮ ಇಂಡಿಯನ್ ಭಾಷೆನಲ್ಲಿ ಮಾತ್ರ ಸಿನಿಮಾನ ರಿಲೀಸ್ ಮಾಡೋದು. ಓವರ್ಸೀಸ್ ಅಂದರೆ ಇಂಗ್ಲೀಷ್ ಭಾಷೆನಲ್ಲಿ ಬೇರೆ ಯಾವುದೋ ಸ್ಟುಡಿಯೋ ತೊಗೊಬೋದು. ಫಾಕ್ಸ್ ಆಗಿರ್ಬೋದು ಅಥವಾ 20th ಸೆಂಚುರಿ ಸ್ಟುಡಿಯೋ ಆಗಿರ್ಬೋದು, ಬೇರೆ ತೊಗೊಬೋದು. ಈಗ ಏನು PHSF ತೊಗೊಂಡಿದೆ ನಮ್ಮ ಒಂದು ಭಾಷೆ, ನಮ್ದೊಂದೇ ಅಲ್ಲ, ಟಾಕ್ಸಿಕ್ ಒಂದೇ ಅಲ್ಲ, ನಮ್ಮ ಇಂಡಿಯನ್ ಭಾಷೆ ದೊಡ್ಡ ಸಿನಿಮಾ ಏನು ಬರ್ತವೆ, ಈಗ ಶಾರುಖ್ ಖಾನ್ ಅವ್ರದ್ದು ಪಠಾನ್ ಬಂತು, ಆಮೇಲಿಂದ ಜವಾನ್ ಬಂತು, ರಜನಿಕಾಂತ್ ಅವ್ರ ಸಿನಿಮಾ ಆಗಿರ್ಬೋದು, ಅಂಥ ಸಿನಿಮಾನೆಲ್ಲ ನಮ್ಮ ಒರಿಜಿನಲ್ ಭಾಷೆನಲ್ಲೇ ಜಪಾನಲ್ಲಾಗಿರ್ಬೋದು, ಬೇರೆ ಬೇರೆ US ಎಲ್ಲ ಕೂಡ ರಿಲೀಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಇರ್ತಕ್ಕಂಥ ನಮ್ಮ ಆಡಿಯನ್ಸು ಸಿನಿಮಾನ ನೋಡ್ತಿರ್ತಾರೆ. ಅಂಥ ಒಂದು ರೈಟ್ಸ್ನ ಆಲ್ಮೋಸ್ಟ್ 100 ಕೋಟಿಗಿಂತ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಈ ಒಂದು ಟಾಕ್ಸಿಕ್ ಸಿನಿಮಾ ಅವ್ರಿಗೆ ಸೇಲ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಮಟ್ಟಕ್ಕೆ ಒಂದು 200 ಕೋಟಿ 150 ಕೋಟಿನ ಓವರ್ಸೀಸಲ್ಲಿ ಈ ಒಂದು PHSF ಅನ್ನೋದು ಅರ್ನ್ ಮಾಡಬೇಕು. ಇನ್ನು ಇಂಗ್ಲೀಷ್ ವರ್ಷನ್ನು ಯಾವ ಒಂದು ಸಂಸ್ಥೆ ತಗೊಳುತ್ತೆ ಅಂತ ಗೊತ್ತಿಲ್ಲ. ಇನ್ನು AA ಫಿಲಮ್ಸ್ ಅವ್ರಿಗೆ ಎಷ್ಟು ಮೊತ್ತಕ್ಕೆ ಅವರು ಒಂದು ರೈಟ್ಸ್ನ ಮಾರಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನು OTTನ ಒಬ್ಬರು ಹೇಳ್ತಾರೆ 200-300 ಕೋಟಿಗೆ ಸೇಲ್ ಆಗಿದೆ ಅಂತ, ಇನ್ನು ಕೆಲವರು ಹೇಳ್ತಾರೆ 165-180 ಕೋಟಿಗೆ ಸೇಲ್ ಆಗಿದೆ ಅಂತ. ಬಟ್ ನಂಬುವಂಥ ವಿಷಯ ಏನಂದರೆ ಒಂದು 165ರಿಂದ 185 ಕೋಟಿಗೆ ಸಿನಿಮಾ OTT ರೈಟ್ಸ್ ಸೇಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಇರುತ್ತೆ. ಒಟ್ಟಿಗೆ ಏನಪ್ಪ ಅಂದರೆ ಇವಾಗ KVN ಅವ್ರದ್ದು ಟಾರ್ಗೆಟು ಆಲ್ಮೋಸ್ಟ್ ಅಲ್ಲಿ ಪ್ರೀ ರಿಲೀಸ್ ಬಿಸ್ನೆಸ್ಸನ್ನೇ ಒಂದು OTT ರೈಟ್ಸ್ ಎಲ್ಲ ಸೇರಿಕೊಂಡು 1000 ಕೋಟಿಗೆ ಮುಟ್ಸೋಣ ಅಂತ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಏನಾದರೂ ಓವರ್ಸೀಸಲ್ಲಿ ಅಂದರೆ ಇಂಗ್ಲೀಷ್ ವರ್ಷನಲ್ಲಿ ಕ್ಲಿಕ್ ಆಯಿತು ಅಂತ ಅಂದ್ಕೊಳ್ರಿ. KGF ಯಾವ ರೇಂಜಿಗೆ ನಮ್ಮ ಇಂಡಿಯನ್ ವರ್ಷನಲ್ಲಿ ಸಕ್ಸಸ್ ಆಯಿತೋ ಅಂದರೆ ಪ್ಯಾನ್ ಇಂಡಿಯಾ ವೈಡಲ್ಲಿ, ಆ ಥರ ಒಂದು ರೇಂಜಲ್ಲಿ ನಮ್ಮ ಇಂಡಿಯಾದಲ್ಲಿ ಏನು ಕಲೆಕ್ಷನ್ ಮಾಡುತ್ತೆ ಟಾಕ್ಸಿಕ್ಕು, ಆ ಒಂದು ವರ್ಷನ್ಗಿಂತ ಒಂದು 4-5 ಪಟ್ಟು ಜಾಸ್ತಿ ಕಲೆಕ್ಷನ್ ಮಾಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ಬಟ್ಟು ಯಾವುದು ಫೇಕೋ ಯಾವುದು ನಿಜನೋ ಗೊತ್ತಿಲ್ಲ. ಒಟ್ಟಿಗೆ ಟಾಕ್ಸಿಕ್ ಮಾತ್ರ ಪ್ರೀ ರಿಲೀಸ್ ಬಿಸ್ನೆಸ್ಸನ್ನೇ ಒಂದು 400-500 ಕೋಟಿಗಿಂತ ಮೇಲೆ ಮಾಡಿದಿರೋ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಇದೆ. ಟಾಕ್ಸಿಕ್ಕು ಎಷ್ಟೇ ಬಿಸ್ನೆಸ್ ಮಾಡಲಿ ಏನೇ ಮಾಡಲಿ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಅದೇ ಥರ ಕಾಂಪಿಟೇಷನು ಕೂಡ ಇದ್ದೇ ಇದೆ. ಇನ್ಫ್ಯಾಕ್ಟು ಟಾಕ್ಸಿಕ್ಕು ಸೋಲೋ ಆಗಿ ರಿಲೀಸ್ ಮಾಡಿದ್ರೆ ಏನು ಕಲೆಕ್ಷನ್ ಮಾಡುತ್ತೆ ಅದಕ್ಕಿಂತ ಒಂದು 200-300 ಕೋಟಿ ಕಡಿಮೆನೇ ಈ ಒಂದು ಕ್ಲಾಶಲ್ಲಿ ಬರೋದು. ಹಂಗಂತ ಹೇಳ್ಬಿಟ್ಟು ದುರಂಧರಕ್ಕೆ ಜಾಸ್ತಿ ಬರುತ್ತೆ ಅಲ್ಲ, ಅದಕ್ಕೂ ಕೂಡ ಕಡಿಮೆನೇ ಬರ್ಬೋದು. ಐ ಥಿಂಕ್ ಪಾರ್ಟ್ 1ಗೆ ಏನು ಕಲೆಕ್ಷನ್ ಬಂದಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಬರೋ ಚಾನ್ಸಸ್ ಇರುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ದುರಂಧರ್ ಮೇಂಟೈನ್ ಮಾಡಿದೆ. ಒಟ್ಟಿನಲ್ಲಿ ಏನಾದರೂ ಓವರ್ಸೀಸಲ್ಲಿ ಟಾಕ್ಸಿಕ್ಕು ಸದ್ದು ಮಾಡ್ತು ಅಂತ ಇಟ್ಕೊಳ್ರಿ. ಇವಾಗ KGF ನಮ್ಮ ಕನ್ನಡದಿಂದ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ವರ್ಲ್ಡಲ್ಲಿ ಯಾವ ಥರ ಇಟ್ಟಾಯಿತೋ ಆ ಥರ ಒಂದು ರೆಸ್ಪಾನ್ಸ್ನ ಓವರ್ಸೀಸ್ ಮಾರ್ಕೆಟಲ್ಲಿ ತಗೊಂತು ಅಂತ ಅಂದ್ಕೊಳ್ರಿ.
ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಟಾಕ್ಸಿಕ್ ಏನು ಕಲೆಕ್ಷನ್ ಮಾಡುತ್ತೆ ಅದಕ್ಕಿಂತ 4-5 ಪಟ್ಟು ಜಾಸ್ತಿ ಓವರ್ಸೀಸಿಂದ ತೊಗೊಂಬಂದು ಕೊಡುತ್ತೆ. ಏನಪ್ಪ ಅಂದರೆ ಇವಾಗ ಒಂದು ದಂಗಲ್ ಸಿನಿಮಾ 2,000 ಕೋಟಿ ಹಣನ ಕಳಕೆ ಮಾಡಿದೆ ಅಂತ ಅಂದ್ಕೊಳ್ರಿ, ಆ ಒಂದು ಕಲೆಕ್ಷನ್ಗಿಂತ ಈ ಒಂದು ಟಾಕ್ಸಿಕ್ಕು ಇನ್ನೂ ಜಾಸ್ತಿನೇ ತೊಗೊಂಬಂದು ಕೊಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಕ್ಲಾಶಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ ಅಂತ ಕಮೆಂಟ್ನ ಮಾಡಿ. ನೀವು ಯಾವ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀರ ಅದನ್ನು ಕೂಡ ಕಮೆಂಟ್ನ ಮಾಡಿರಿ. ಈ ಒಂದು ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಒಂದು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಕೂಡ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಬೋದು. ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.